ಹಲೋ. ಅವ್ರೆ ಬೊಮ್ಮೆದವ್ರೆ, ಏನ್ರಿ ಸಮಾಚಾರ? ಏನಿಲ್ಲ, ಏನೋ ಒಂದ್ ಹಂಚ್ಕೋಬೇಕಾಗಿತ್ತು, ಏನೋ ಅಪಾರ್ಥ ಮಾಡ್ಕೋಬೇಡಿ. ಹೌದಾ? ಆ ಅದೇ ಏನೋ ಅನ್ಕೋಬೇಡಿ, ಒಂದ್ ಮಾತ್ ಕೇಳ್ತೀನಿ. ಹೇಳಿ. ಏನಿಲ್ಲ, ನಿಮ್ ಅಕ್ಕನ್ನ ನನಗ್ ಕೊಟ್ಟು ಮದುವೆ ಮಾಡ್ಬೇಕಾದ್ರೆ ಎಷ್ಟ್ ಖರ್ಚು ಮಾಡಿದ್ರಿ? ಏನೊಂದ್ 5-6 ಲಕ್ಷ ಖರ್ಚು ಮಾಡಿರ್ಬೇಕು. ಏನ್ ಬವ್ರಿ ಹಿಂಗ್ ಕೇಳ್ತೀರಾ? ಏನಿಲ್ಲ, 5 ಕೈ ಸೇರ್ಸ್ಬಿಟ್ಟು 10 ಲಕ್ಷ ಕೊಡ್ತೀನಿ, ಮೊದ್ಲು ಬಂದ್ ಕರ್ಕೊಂಡ್ ಹೋಗ್ಬಿಡ್ತೀರಾ ನಿಮ್ ಮನೆಗೆ? ಇದೇ ಗೋರೆ. ಇಲ್ಲ, ನನ್ ಕೈಲಿ ಈ ತರ ಹಿಂಸೆ ಕೊಟ್ರೆ ಯಾರ್ ಬದುಕ್ತಾರೆ? ಬವ್ರೆ ನೀವು ಒಂದ್ ಮಾತಾಡ್ತೀನಿ, ಬೇಜಾರ್ ಮಾಡ್ಕೊಬೇಡಿ. ಹೇಳಿ ಹೇಳಿ, ನಂಗೆ ದುಃಖ ತಡೆಯಕ್ ಆಯ್ತಾ ಇಲ್ಲ. ಇಲ್ಲ, ಸಮಾಧಾನ ಮಾಡ್ಕೊಳ್ಳಿ. ಹ್ಮ್, ನಾವು ಮದುವೆ ಒಂದ್ 5-6 ಲಕ್ಷ ಖರ್ಚು ಮಾಡಿದ್ರೆ ಫಸ್ಟ್ ಕಳ್ಸೋಣ ಅಂತವ. ಅರ್ಥ ಆಗ್ಲಿಲ್ಲ. ನಾವು 5-6 ಲಕ್ಷ ಖರ್ಚು ಮಾಡಿದ್ದೆ ಬವ್ರೆ, ನೀವು ಮೊದ್ಲು ಕಳ್ಸೋಣ ಅಂತ. ಅವಳು ನಿಮ್ ಮನೆಯಿಂದಲೇ ನಮ್ಮ ಮನೆಗ್ ಕಳ್ಸೋಣ ಅಂತ? ಓ, ಏನ್ ಮಾಡ ಬವ್ರೆ, ನಿಮ್ ಅದೃಷ್ಟ ಅದೀಗ. ಅಲ್ಲ, ನಾನೇ ಸಿಗಾಕೋಬೇಕಾಗಿತ್ತ ನಿಮ್ ಮಕ್ಕಳಿಗೆ? ಬೇಜಾರ್ ಮಾಡ್ಕೊಬೇಡಿ, ಕಟ್ ಮಾಡಿ ದೇವ್ರೇ. ಬೇಡ ಮ್ಯಾಮು ಚೆನ್ನಾಗಿ ತಕ್ಷ ಸಿರಪ್ ಹಾಕ್ತೀನಿ, ಜ್ವರ ಬಿಡುತ್ತೆ, ಹೋಗ್ ಬಂದ್ಬಿಡ್ ಬಾ ಮಗನ ಸ್ಕೂಲ್ಗೆ. ಏನಿಲ್ಲ, ಇವತ್ತೇನ್ ಬ್ಯಾಗ್ ತಗೊಂಡೋಗಂಗಿಲ್ಲ, ಸುಮ್ನೆ ಏನೋ ಸೆಲೆಬ್ರೇಷನ್ ಮಾಡಿ ಕಳಿಸ್ಬಿಡ್ತಾರೆ. ಹೇಳದ್ ಕೇಳು ಮಗ್ನೆ. ಆಮೇಲೆ ಜ್ವರ ಬಿಟ್ಟ ಮೇಲೆ ಹೋಯ್ತೀನಿ. ಅಷ್ಟೊತ್ತಿಗೆ ಸ್ಕೂಲೇ ಮುಗ್ದೋಗಿರುತ್ತಲ್ಲ. ಮುದ್ಕೋಗಿರ ಬಿಡಮ್ಮ, ಯಾಕೆ ತಲೆ ಕೆಸ್ಕತ್ಯ?